ಹಾಯ್ ಎಲ್ಲರಿಗೂ ಮತ್ತೊಂದು ಮೋಟೋ ಬ್ಲಾಗ್ಗೆ ಸ್ವಾಗತ. ಅಲ್ಲಿ ಮುಂದೆ ಸಿಗ್ನಲ್ ಹತ್ರ ಇದ್ದರೆ ಸಾಕಲ್ವಾ? ಹಾಂ, ಓಕೆ. ಏನಕ್ಕೆ ಗಾಡಿ ತೊಗೊಂಡಿಲ್ಲ? ಲೈಕ್ ಸುಮ್ಮನೆ ಕೇಳಿದ್ದು ಅಂದರೆ. ಓಕೆ. ಯಾವ ತೊಗೊಳ್ಳೋ ಪ್ಲ್ಯಾನ್ ಇದೆ? ಅದೇ ಯಾವ ಗಾಡಿ ತೊಗೋತೀರಾ ಅಂತ? ಹೌದಾ? ಎಲೆಕ್ಟ್ರಿಕಲ್ಲಿ ಯಾವುದು? TVS iQube. ಆಲ್ ದ ಬೆಸ್ಟ್. ಓಕೆ, ಸ್ವಲ್ಪ ಡಿಫ್ರೆಂಟಾಗಿ ಸ್ಟಾರ್ಟ್ ಆಗಿಬಿಡ್ತು. ಒಬ್ರಿಗೆ ಡ್ರಾಪ್ ಕೊಡೋ ಥರ ಇತ್ತು. ಸೊ ಎಲ್ಲರೂ ಎಲೆಕ್ಟ್ರಿಕ್ ಕಡೆ ಮೂವ್ ಆಗ್ತಾಯಿದ್ದಾರೆ. ಒಂದು ನಿಮಿಷ, ಇದು ಮ್ಯಾಗ್ನೆಟ್ ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿಬಿಡ್ತೀನಿ ನಾನು. ಯಾವಾಗಲೂ ಮ್ಯಾಗ್ನೆಟ್ ಬಿದ್ದೋಗ್ಬಿಡುತ್ತೆ. ಇದೆ, ಕರೆಕ್ಟಾಗಿದೆ. ಮೋಟೋ ಬ್ಲಾಗ್ ಮಾಡೋದು ಇದು ಪ್ರಾಬ್ಲಮ್ ಏನು ಗೊತ್ತಾ? ಈ ವೈರ್ಲೆಸ್ ಮೈಕ್ ಜೊತೆಗೆ ಈ ಮ್ಯಾಗ್ನೆಟ್ಟು ಒಂದೊಂದು ಸರಿ ಬೀಳೋ ಚಾನ್ಸ್ ಇದೆ. ಆ್ಯಂಡ್ ನಿಮಗೆ ಗೊತ್ತು, ಇವಾಗ DJ ಪ್ರಾಡಕ್ಟ್ಸೂ ಅಷ್ಟು ಈಸಿಯಾಗಿ ಸಿಗ್ತಾಯಿಲ್ಲ. ಸೊ ಮ್ಯಾಗ್ನೆಟ್ ಬಿದ್ದೋದ್ರೆ ಏನೋ ಯಾವುದೋ ಒಂದು ಮ್ಯಾಗ್ನೆಟ್ ತೊಗೋಬೋದು. ಓಕೆ, ಬಿಟ್ಟರು ಫೈನ್. ಓಕೆ, ಟಾಪಿಕ್ ಕಡೆ ಬರೋಣ. ಸೊ ಸ್ವಲ್ಪ ಇಂಟರಪ್ಷನ್ ಆಯಿತು. ನನಗೆ ಸ್ಟಾರ್ಟ್ ಮಾಡಬೇಕಂತ ಇದ್ದೆ, ಬಟ್ ಒಬ್ಬರು ಬಂದರು ಡ್ರಾಪ್ ಕೇಳೋಕ್ಕೆ. ಸೊ ನಾನು ಮೋಟೋ ವ್ಲಾಗಿಂಗ್ ಮಾಡಬೇಕು, ಡ್ರಾಪ್ ಕೊಡೋಕ್ಕಾಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಹೆಲ್ಪ್ ಮಾಡಬೇಕಂತ ಅನಿಸ್ತು, ಹೆಲ್ಪ್ ಮಾಡಿದೆ. ಎನಿವೆ, ಸೊ ಇವತ್ತಿನ ನಿಮಿಷ, ನಂಗೆ ಮ್ಯಾಗ್ನೆಟ್ ಬಿದ್ದೈತೆ ಅಂತ ಅನಿಸ್ತಾಯಿದೆ. ಅಯ್ಯೋ, ಕ್ಯೂರಿಯಾಸಿಟಿ ಗುರು. ಮ್ಯಾಗ್ನೆಟ್ ಇದೆ, ಏನೋ ಕಾಲಿಗೆ ಬಿದ್ದರೆ ಏನೋ ಬಿದ್ದಂಗೆ ಆಗುತ್ತೆ. ಓಕೆ, ಸಾರಿ. ಸೊ ಟಾಪಿಕ್ ಬಂದು, ಡೂ ಯು ನೀಡ್ or why not have an adventure bike for touring, or why not buy an adventure bike for touring? ಸೊ ಈ ಪ್ರಶ್ನೆ ಫಸ್ಟ್ ಆಫ್ ಆಲ್ ಯಾಕೆ ನಾನು ಕೇಳ್ತಾ ಇದ್ದೀನಿ ಅಂತ ಹೇಳೋದಾದರೆ, ಆಬ್ವಿಯಸ್ಲಿ ಇಟ್ ಈಸ್ ಅ ನೆಗೆಟಿವ್ PR ಫಾರ್ ಅಡ್ವೆಂಚರ್ ಬೈಕ್ಸು. ಜೋಕ್ಸ್ ಅಪಾರ್ಟು, ಆ್ಯಕ್ಚುಲಿ ನನಗೆ ಏನನ್ಸ್ತದೆ ಅಂದರೆ, ಎಸ್ಪೆಷಲಿ ಇವಾಗ ಮಾರ್ಕೆಟಲ್ಲಿ ನಿಮಗೆ ತುಂಬ ಅಡ್ವೆಂಚರ್ ಬೈಕ್ಸ್ ಇದೆ. ತುಂಬ ಅಂದರೆ ಐ ವುಡ್ ಸೇ ಕೆಲವು ಸೋ ಕಾಲ್ಡ್ ಅಡ್ವೆಂಚರ್ ಬೈಕ್ಸ್ ಅಂತಲೇ ಹೇಳ್ಬೋದು, ಲೈಕ್ ಟೂರಿಂಗ್ ಬೈಕ್ಸ್ನೇ ಅಡ್ವೆಂಚರ್ ಬೈಕ್ ಅಂತ ಹೇಳ್ಬೋದು, ಅವ್ರ ಪ್ಯೂರ್ ಅಡ್ವೆಂಚರ್ ಬೈಕ್ಸು ಇದೆ ನಿಮಗೆ. ಬಟ್ ಇದೆ, ಬೈಕ್ಸ್ ಅಂತೂ ಇದೆ ನಿಮಗೆ ಅಡ್ವೆಂಚರ್ಗೋಸ್ಕರ. ಆ್ಯಂಡ್ ಫ್ಯೂಚರಲ್ಲೂ ಕೆಲವು ಅಡ್ವೆಂಚರ್ ಬೈಕ್ಸು ಬರೋದಿದೆ. ಸೊ ಈ ಥರ ಇರಬೇಕಾದ್ರೆ ಒಂದು ಪ್ರಶ್ನೆ ಡೆಫಿನೆಟ್ಲಿ ನಾನು ಆನ್ಸರ್ ಮಾಡಲೇಬೇಕು. ಯಾಕಂದರೆ ಇಷ್ಟೊಂದು ಹೈಪ್ ಇದೆ ಅಡ್ವೆಂಚರ್ ಬೈಕ್ಸ್ ಬಗ್ಗೆ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಟೂರಿಂಗ್. ಸೊ ಟೂರಿಂಗ್ ಮಾಡೋಕ್ಕೆ ನಿಮಗೆ ಗೊತ್ತು, ಎಲ್ಲರೂ ಅಡ್ವೆಂಚರ್ ಬೈಕ್ನೇ ಸಜೆಸ್ಟ್ ಮಾಡ್ತಾಯಿದ್ದಾರೆ. ಬಟ್ ಈಸ್ ಇಟ್ ದ ಬೆಸ್ಟ್ ಬೈಕ್ ಟು ಡೂ ಟೂರಿಂಗ್? ಫಸ್ಟ್ಲಿ ನಾನೊಂದು ಪಾಯಿಂಟ್ ಕ್ಲಿಯರ್ ಔಟ್ ಮಾಡಿಬಿಡ್ತೀನಿ. ಎಸ್, ಅಡ್ವೆಂಚರ್ ಬೈಕ್ ಈಸ್ ದ ಬೆಸ್ಟ್ ಬೈಕ್ ಟು ಟೂರ್ ಆನ್. ಅದರಲ್ಲಿ ಏನು ಡೌಟೇ ಇಲ್ಲ. ಬಿಕಾಸ್ ಆ ಮೋಟರ್ ಸೈಕಲ್ ಮಾಡಿರೋದೇ ಅಡ್ವೆಂಚರ್ ಬೈಕ್ಗೋಸ್ಕರ, ಆ ಪರ್ಪಸ್ ಬಿಲ್ಡ್ ಬೈಕ್ ಅದು. ಸೊ ಆಬ್ವಿಯಸ್ಲಿ ಟೂರಿಂಗೇ ಬೆಸ್ಟ್ ಇರುತ್ತೆ. ಬಟ್ ದ ಪ್ರಾಬ್ಲಮ್ ಏನು ಅಂದರೆ, ಜನ ಅವರು ಬೈಕ್ದು ಕೇಪಬಿಲಿಟಿ ನೋಡ್ತಾರೆ ಹೊರತು ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅಂತ ನೋಡಲ್ಲ. ಸೊ ನಾನು ಇಲ್ಲಿ ದ ಪಾಯಿಂಟ್ ವೈ ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ, ಇಟ್ ಈಸ್ ನಾಟ್ ಅ ನೆಗೆಟಿವ್ ಆಬ್ವಿಯಸ್ಲಿ PR. ನಾನು ಏನೇ ಹೇಳಿದ್ರು ಜನ ತೊಗೋತಾರೆ. ಬಟ್ ನಾನಿಲ್ಲಿ ನೀವು ತೊಗೊಳಕ್ಕೆ ಹೋಗ್ತಾ ಇದ್ದೀರಾ, ಅವ್ರು ನೀವು ಆಲ್ರೆಡಿ ಅಡ್ವೆಂಚರ್ ಬೈಕ್ ತೊಗೊಂಡ್ಬಿಟ್ಟಿದ್ದೀರಾ ಅಂದರೆ ಗ್ರೇಟು. ಬಟ್ ನಾನಿಲ್ಲಿ ವೀಡಿಯೋ ಮಾಡ್ತಾ ಇರೋದು ಇಸ್ ಮೋರ್ ಫಾರ್ ಪೀಪಲ್. ಅವ್ರಿಗೆ ಒಂದು ಕ್ರಿಟಿಕಲ್ ಥಿಂಕಿಂಗ್ ಬರಲಿ ಅವರಲ್ಲಿ, ಆ್ಯಂಡ್ ಯೋಚನೆ ಮಾಡ್ಕೊಂಡು ಬೈ ಮಾಡಿ. ಡೂ ಯು ರಿಯಲಿ ನೀಡ್? ಸೊ ನಿಮ್ಮದು ಏನು ಪರ್ಪಸ್ ಇದೆ, ನಿಮ್ಮದು ಏನು ರಿಕ್ವೈರ್ಮೆಂಟ್ ಇದೆ, ಅದಕ್ಕೆ ಅಕಾರ್ಡಿಂಗು ಅಡ್ವೆಂಚರ್ ಬೈಕ್ ಸೂಟ್ ಆಗುತ್ತಾ ಇಲ್ವಾ ನೋಡಿ. ಬೈಕ್ ಕೇಪಬಿಲಿಟಿ ಸೆಕೆಂಡ್ರಿ, ಬೈಕ್ ಆಬ್ವಿಯಸ್ಲಿ ಕೇಪಬಲ್ ಆಗಿದೆ, ಅದರಲ್ಲೇನು ಪ್ರಶ್ನೆನೇ ಇಲ್ಲ ಅದರಲ್ಲಿ. ಬಟ್ ನಿಮಗೆ ಅದರ ರಿಕ್ವೈರ್ಮೆಂಟ್ ಇದೆಯಾ ಇಲ್ವಾ ಅಂತ, ವೈ ಇಟ್ ಈಸ್ ಸೋ ಇಂಪಾರ್ಟೆಂಟ್. ಇಲ್ಲಿ ನಾನು ಅಗೇನ್ ಇಮೋಷ್ನಲ್ ರೀಸನ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಇಮೋಷ್ನಲ್ ರೀಸನ್ಸ್ ನಾನು ತುಂಬ ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ, ಅದ್ರ ಮೇಲೆ ತುಂಬ ವೀಡಿಯೋ ಮಾಡಿದ್ದೀನಿ. ನೀವು ಒಂದು ಮೋಟರ್ ಸೈಕಲ್ ತೊಗೋಬೇಕಾದ್ರೆ ಐ ವುಡ್ ಸೇ, ನೀವು ಏನೇ ಹೇಳ್ಬೋದು, ಏನೇ ಪ್ರಾಕ್ಟಿಕಲ್ ಮೈಂಡ್ ಸೆಟ್ ಇಟ್ಕೊಂಡು ನೀವು ಮೋಟರ್ ಸೈಕಲ್ ತೊಗೊಳಕ್ಕೆ ಹೋದ್ರೂ ಎಂಡ್ ಆಫ್ ದ ಡೇ ನೀವು ಇಮೋಷ್ನಲ್ ಬೈನೇ ಮಾಡ್ತೀರಾ ನೀವು. ಸೊ ಅದ್ರ ಬಗ್ಗೆ ನಾನು ಇಲ್ಲಿ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ಪ್ರಾಕ್ಟಿಕಲ್ ಆ್ಯಂಡ್ ಇಮೋಷ್ನಲ್ ಬೈ ಅಂತ ನಾನು ಒಂದು ವೀಡಿಯೋ ಮಾಡಿದ್ದೀನಿ, ಅದನ್ನು ಚೆಕ್ಔಟ್ ಮಾಡಿ. ಬಟ್ ಇಲ್ಲಿ ನಾನು ತುಂಬ ಕ್ಲಿಯರಾಗಿ ಒಂದು ಪ್ರಾಕ್ಟಿಕಲ್ ರೀಸನ್ಸ್ ನಿಮ್ಗೆ ಹೇಳ್ತೀನಿ, ವೈ ಯು ಶುಡ್ ನಾಟ್ ಬೈ ಅನ್ ಅಡ್ವೆಂಚರ್ ಬೈಕ್. ಸೊ ಇದನ್ನು ನಾನು ನಿಮಗೆ ಫ್ಯಾಕ್ಟರ್ಸ್ ಹೇಳ್ತೀನಿ, ಅವ್ರ ನಿಮಗೆ ಸಿನಾರಿಯೋಸ್ ಹೇಳ್ತೀನಿ. ಸೊ ಆ ಸಿನಾರಿಯೋಸಲ್ಲಿ ನಿಮಗೆ ಅಡ್ವೆಂಚರ್ ಬೈಕ್ದು ಅವಶ್ಯಕತೆ ಬಂತು ಅಂತ ಅನ್ನಿಸಿದ್ರೆ, ಯು ಕ್ಯಾನ್ ಡೆಫಿನೆಟ್ಲಿ ಗೋ ಅಹೆಡ್ ಆ್ಯಂಡ್ ಬೈ ಅನ್ ಅಡ್ವೆಂಚರ್ ಬೈಕು. ಇಲ್ಲ ಅಂದರೆ ದೆನ್ ಯು ಕ್ಯಾನ್ ಗೋ ಫಾರ್ ವಾಟ್ ಎವರ್ ಬೈಕ್ ನಿಮ್ಗೆ ಇಷ್ಟ ಆಗುತ್ತೆ. ಸೊ ಅದನ್ನು ಯಾವುದು ಅಂತ ನೋಡೋಣ. ಓಕೆ, ಏನೋ ಟ್ರಾಫಿಕ್ ಇಷ್ಟೊಂದು ಜಾಮ್ ಆಗಿಬಿಟ್ಟಿದೆ. ಒಂದೊಂದು ಸರಿ ಆಂಕ್ ಮಾಡಬೇಕಾಗತ್ತೆ ಅಟೆನ್ಷನ್ನ ಡೈವರ್ಟ್ ಮಾಡೋಕ್ಕೆ. ಎನಿವೆ, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್ಕು.
ಸಿ ಅಡ್ವೆಂಚರ್ ಬೈಕ್ ಆಬ್ವಿಯಸ್ಲಿ ಇಟ್ ಈಸ್ ವೆರಿ ವೆಲ್ ಮೇಡ್ ಫಾರ್ ಟೂರಿಂಗು. ನಿಮ್ಗೆ ಒಳ್ಳೆ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಇದೆ, ಒಳ್ಳೆ ಕಂಫರ್ಟ್ ಇದೆ, ಒಳ್ಳೆ ರೈಡಿಂಗ್ ಪಾಸ್ಚರ್ ಇದೆ, ಆ್ಯಂಡ್ ಆಫ್ ರೋಡಲ್ಲೂ ಚೆನ್ನಾಗಿ ಓಡಿಸುತ್ತೆ, ಬ್ಯಾಡ್ ರೋಡ್ಸಲ್ಲೂ ಚೆನ್ನಾಗಿ ಹೋಗುತ್ತೆ. ಇದೆಲ್ಲ ಗೊತ್ತಿರೋ ವಿಚಾರ. ಸೊ ಇದು ನಿಮಗೆ ಗೊತ್ತಿರೋ ವಿಚಾರ, ನಾನು ತಿರ್ಗಿ ಎಕ್ಸ್ಪ್ಲೈನ್ ಮಾಡೋಕ್ಕೋಗಲ್ಲ. ಸೊ ಐ ನೋ ದ್ಯಾಟ್ ಯು ನೋ ದಿಸ್ಸು. ಸೊ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡು ಟೂರಿಂಗ್ನ. ಸೊ ನೀವು ಟೂರಿಂಗ್ ಸಿನಾರಿಯೋನ ನೋಡೋಣ. ಒಂದು ಯಾವುದಾದ್ರೂ ಬೈಕಲ್ಲಿ ನೀವು ಟೂರಿಂಗ್ ಮಾಡಿ ಏನು ತುಂಬ ಇಂಪಾರ್ಟೆಂಟ್ಸ್. ಇನ್ನು ಟೂರಿಂಗ್ ಮಾಡಬೇಕಾದ್ರೆ ಎಷ್ಟೊಂದು ಪಾಯಿಂಟ್ಸ್ನ ನಾನು ಪಾಯಿಂಟ್ ಔಟ್ ಮಾಡ್ಬೋದು. ನಾನು ಬರೀ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಪಾಯಿಂಟ್ ಔಟ್ ಮಾಡ್ತೀನಿ. ಡ್ಯೂರಿಂಗ್ ಎನಿ ಸಿಂಪಲ್ ಟೂರ್, ಒಂದು ನಾರ್ಮಲ್ ಟೂರು ನಮ್ಮ ಥರ 99% ಪೀಪಲು ಟೂರ್ ಮಾಡಬೇಕಾದ್ರೆ ಏನು ನೋಡ್ತಾರೆ ಅದನ್ನು ನೋಡೋಣ. ಟೂರ್ ಮಾಡಬೇಕಾದ್ರೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಆಬ್ವಿಯಸ್ಲಿ ನೀವು ಮನೆಯಿಂದ ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಲಗೇಜ್ ಎತ್ಕೊಂಡು ಹೋಗ್ತಾ ಇದ್ದೀರಾ. ಹಾಗೆ ನಾನಿಲ್ಲಿ ಹೈವೇ ರೈಡ್ ಬಗ್ಗೆ ಮಾತಾಡ್ತಾ ಇಲ್ಲ. ಹೈವೇ ರೈಡ್ ಅಂದ್ರೇ ಬೇರೆ. ಹೈವೇ ರೈಡ್ ಅಂದರೆ ನೀವು ಲೈಕ್ ಮೈಸೂರಿಂದ ಬೆಂಗಳೂರು ಹೋಗೋದು ಆಫೀಸ್ ಕೆಲಸಕ್ಕೋಸ್ಕರ, ಅವ್ರು ಏನೋ ನಿಮ್ಮ ಮತ್ತೆ ಮಾಮ ಮೀಟ್ ಮಾಡೋಕ್ಕೋಸ್ಕರನೋ, ಅದೆಲ್ಲ ಸಪ್ರೇಟ್ ಆಗುತ್ತೆ. ಐ ಆಮ್ ಟಾಕಿಂಗ್ ಹಿಯರ್ ಪ್ಯೂರ್ಲಿ ಅಬೌಟ್ ಟೂರಿಂಗ್. ನಿಮ್ಮೊಂದು ಲಕ್ಸುರಿ, ನೀವೊಂದು ಬ್ರೇಕ್ಗೋಸ್ಕರ, ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಆಲ್ರೆಡಿ ವೀಡಿಯೋದಲ್ಲಿ. ವೈ ಡೂ ಯು ಟೂರ್ ಆನ್ ಅ ಮೋಟರ್ ಸೈಕಲು? ಸೊ ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ. ನೀವು ಮೋಟೋ ಬ್ಲಾಗಿಂಗ್ ಮಾಡೋಕ್ಕೋ ಅವ್ರ ಕಂಟೆಂಟ್ ಕ್ರಿಯೇಷನ್ಗೋಸ್ಕರನೋ, ಅಥವಾ ನೀವು ಜಸ್ಟ್ ನಾರ್ಮಲ್ ಆಗು ಮಾಡಬೇಕಾದ್ರೆ ಮೇಯ್ನ್ಲಿ ನೀವೊಂದು ಬ್ರೇಕ್ ಪಡೆಯೋಕ್ಕೆ ನೀವು ಫ್ರಮ್ ಯುವರ್ ನಾರ್ಮಲ್ ಲೈಫು ನೀವು ಟೂರ್ ಮಾಡೋದು. ಓಕೆ, ಇವಾಗ ಟ್ರಾಫಿಕ್ ತುಂಬ ಇದೆ. ಓಕೆ, ಸೊ ದ ಮೇನ್ ರೀಸನ್ ನೀವು ಟೂರ್ ಮಾಡೋದು ಅದೇ, ನೀವು ಬ್ರೇಕ್ ತೊಗೊಳಕ್ಕೆ. ಸೊ ಓಕೆ, ಸೊ ನೀವು ಟೂರ್ ಮಾಡಬೇಕಾದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೀವು ಲಗೇಜ್ನ ಕ್ಯಾರಿ ಮಾಡಬೇಕು ಫ್ರಮ್ ದ ಹೋಮ್. ಸೊ ಯು ಹ್ಯಾವ್ ಟು ಚೆಕ್ ವೆದರ್ ನಿಮ್ಮದು ಬೈಕು ಕೇಪಬಲ್ ಆಗಿದೆಯಾ ಇಲ್ವಾ ಅಂತ. ಸೊ ಲಗೇಜ್ ಕ್ಯಾರಿ ಮಾಡೋಕ್ಕಾಗ್ತತ್ತಾ ಇಲ್ವಾ ಅಂತ. ಸೊ ದ್ಯಾಟ್ ಈಸ್ ದ ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು. ಇದನ್ನು ತುಂಬ ಜನ ಮಿಸ್ಔಟ್ ಮಾಡ್ತಾರೆ. ಐನೋ ಬೈಕ್ ರೈಡಿಂಗು ಅದು ಇದು ತುಂಬ ಡಿಸ್ಕಷನ್ ಮಾಡ್ತಾರೆ, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ. ಸೊ ನಿಮ್ಮ ಬೈಕಲ್ಲಿ ಲಗೇಜ್ ಕ್ಯಾರಿ ಮಾಡ್ಬೋದಾ ಇಲ್ವಾ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಬಿಕಾಸ್ ನೀವು ಲಗೇಜ್ ಕ್ಯಾರಿ ಮಾಡಲೇಬೇಕು ವೆನ್ ಯು ಆರ್ ಗೋಯಿಂಗ್ ಟು ಅನ್ ಅದರ್ ಪ್ಲೇಸು. ಸೊ ಲಗೇಜ್ ಕ್ಯಾರಿ ಮಾಡೇ ಮಾಡ್ತೀರಾ. ಸೊ ದಟ್ ಈಸ್ ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗ್ ಬಂದುಬಿಟ್ಟು ಇಸ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ, ಆರ್ ನಿಮ್ಮದು ಇಮೋಷ್ನಲ್ ಆಗಿ ತುಂಬ ಜನ ಗೀಲ್ಸ್ ಎಲ್ಲ ಮಾಡ್ತಾ ಇರೋದು ನೋಡ್ತಿರಲ್ಲ ನೋಡಿ, ದ ಜರ್ನಿ. ಓ ಮೈ ಗಾಡ್, ಜರ್ನಿ ಅಂದರೆ ಅಮೇಝಿಂಗ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಆನೆಸ್ಟ್ಲಿ ಹೇಳ್ಬೇಕಾದ್ರೆ ದ ರಿಯಾಲಿಟಿ ಹೇಳ್ಬಿಡ್ತೀನಿ ನಾನು. ಅಗೇನ್ ಇದು ಪ್ರಾಕ್ಟಿಕಲ್ ರೀಸನ್ಸ್ ಕೊಡಬೇಕಾದ್ರೆ ಮೆಜಾರಿಟಿ ಆಫ್ ದ ಟೈಮ್ಸ್ ನೀವು ಜರ್ನಿನ ಅಷ್ಟೊಂದು ಎಂಜಾಯ್ ಮಾಡಲ್ಲ, ಆನೆಸ್ಟ್ಲಿ ಸ್ಪೀಕಿಂಗ್. ಓಕೆನಾ, ನಾನಂತೂ ಮಾಡಲ್ಲ. ಬಟ್ ಐ ವುಡ್ ಸೇ 20% ಆಫ್ ದ ಜರ್ನಿ ಓಕೆ ಎಂಜಾಯ್ ಮಾಡ್ತೀರಾ ನೀವು. ಬಟ್ 80% ಆಫ್ ದ ಟ್ರಿಪ್ಪು ನನ್ನ ಪ್ರಕಾರ ನೀವು ಎಂಜಾಯ್ ಮಾಡಲ್ಲ. 20% ಯಾವುದು ಅಂತ ಕೇಳೋದಾದರೆ ಆಬ್ವಿಯಸ್ಲಿ ದೋಸ್ ಫಾರೆಸ್ಟಲ್ಲಿ ರೈಡ್ ಮಾಡಬೇಕಾದ್ರೆ ಸಮ್ಟೈಮ್ಸು, ಅವರ ಒಂದು ಲೈಕ್ ಕರ್ವಿ ರೋಡ್ಸಲ್ಲಿ ಕೆಲವು ಟೈಮ್ ರೈಡ್ ಮಾಡಬೇಕಾದ್ರೆ ಕೆಲವು ರೋಡ್ಸಲ್ಲಿ ಎಂಜಾಯ್ ಮಾಡ್ತೀರಾ, ವಿಚ್ ತುಂಬ ಜನ ಅದನ್ನೇ ಏನೋ ಹೈಪ್ ಮಾಡಿಬಿಡ್ತಾರೆ. ಬಟ್ ಅದು ಕೆಲವು ಜಾಗದಲ್ಲಿ ನೀವು ನೋಡಿದ್ದೀರಾ ನೋಡಿ, ಲೈಕ್ ಲದ್ದಾಖು, ನಾರ್ತ್ ಈಸ್ಟು. ಸೊ ಇಲ್ಲೆಲ್ಲ ಹೋಗಬೇಕಾದ್ರೆ ಜರ್ನಿನೇ ಡೆಸ್ಟಿನೇಷನ್ಗಿಂತ ಬೆಟರ್ ಇರುತ್ತೆ. ಬಟ್ ಮೆಜಾರಿಟಿ ಆಫ್ ದ ಟೈಮ್ಸು ಇಟ್ ಈಸ್ ವೆರಿ ಬೋರಿಂಗ್ ಆ್ಯಂಡ್ ನಾಟ್ ಸೊ ಇಂಟ್ರೆಸ್ಟಿಂಗ್ ಪಾರ್ಟು. ಅದರಲ್ಲಿ ನಿಮಗೆ ಯಾವ್ಯಾವ ಥರ ರೋಡ್ ಸಿಗುತ್ತೆ. ಸೊ ನಿಮಗೆ 50% ಆಫ್ ದ ರೋಡ್ಸ್ ನಿಮಗೆ ನಾರ್ಮಲ್ ರೋಡ್ಸ್, ಲೈಕ್ ಇವಾಗ ನಾನು ಹೋಗ್ತಾ ಇದ್ದೀನಿ ನೋಡಿ ರೋಡು, ಇದೇ ಥರನೇ ಚೆನ್ನಾಗಿರೋ ರೋಡ್ಸೇ ಇರುತ್ತೆ ನಿಮಗೆ, ಡೀಸೆಂಟ್ ಆಗಿರುತ್ತೆ, ಕೆಟ್ಟದಾಗೇನಿರಲ್ಲ. ಸೊ ದಿಸ್ ಈಸ್ ದ ನಾರ್ಮಲ್. ಆ್ಯಂಡ್ ಆಲ್ಸೋ ನಿಮಗೆ ಟ್ರಾಫಿಕ್ಕು ಜಾಸ್ತಿ ಇರೋಲ್ಲ, ಆರಾಮಾಗಿ ನೀವು ರೈಡ್ ಮಾಡ್ಬೋದು. ಅದು ಬಿಟ್ಟರೆ ನಿಮಗೆ ನೆಕ್ಸ್ಟ್ ರೋಡ್ ಬಂದುಬಿಟ್ಟು 20% ಹೈವೇ, ಅಂದರೆ ಪ್ರಾಪರ್ ಹೈವೇಸ್, ನೀವು ಸ್ವಲ್ಪ ಫಾಸ್ಟಾಗಿ ಹೋಗ್ಬೋದು ಅದರಲ್ಲಿ. ಸೊ ಇಫ್ ಯು ಹ್ಯಾವ್ ಬೆಟರ್ ಬೈಕು, ಪವರ್ಫುಲ್ ಬೈಕ್ ಇದೆ ಅಂದರೆ ಅದು ಸ್ವಲ್ಪ ಫಾಸ್ಟಾಗಿ ಹೋಗ್ಬೋದು. ಸೊ ದಟ್ ಈಸ್ ದ ಹೈವೇ. ಓಕೆನಾ. ಸೊ ನೆಕ್ಸ್ಟ್ 20% ಬಂದು ಐ ವುಡ್ ಸೇ, ಅದನ್ನು ಯಾವ ಥರ ಡಿಸ್ಕ್ರೈಬ್ ಮಾಡೋದು ಗೊತ್ತಿಲ್ಲ, ಬಟ್ ನಿಮಗೆ ಆ್ಯಾವ್ರೇಜ್ ರೋಡ್ಸ್ ಅಂತ ಹೇಳ್ಬೋದು. ವೇರ್ ರೋಡ್ಸು ಸ್ವಲ್ಪ ಬ್ರೋಕನ್ ಆಗಿರುತ್ತೆ ಮೇ ಬಿ. ಇದರಲ್ಲಿ ಇವಾಗ ನೋಡಿ ಹೋಗ್ತಾ ಇದ್ದು ನೋಡಿ, ಈ ಥರ ಹಂಪು ಗಿಂಪು ಇಲ್ಲ ಸಣ್ಣ ಪುಟ್ಟ ಅಂಡವೇಷನ್ಸು ಅದಿರುತ್ತೆ. ಆಲ್ಸೋ ನಿಮಗೆ ಮೇ ಬಿ ಅದು ಡಿಫ್ರೆಂಟ್ ಟೈಪ್ ಆಫ್ ರೋಡು ಇರ್ಬೋದು. ಒಂದೊಂದ್ಸಲ ನಿಮಗೆ ಲೈಕ್ ಬೆಟ್ಟದಲ್ಲಿ ಹತ್ತಬೇಕಾದ್ರೆ ನಿಮಗೆ ದಟ್ ಕರ್ವಿ ರೋಡ್ಸ್ ಇರುತ್ತೆ ನೋಡಿ, ಆ ಥರ ರೋಡ್ಸು ಇರ್ಬೋದು. ಅವ್ರ ಫಾರೆಸ್ಟಲ್ಲಿ ಹೋಗಬೇಕಾದ್ರೆ ನಿಮಗೆ ಒಂದೊಂದ್ಸಲ ಸಣ್ಣ ರೋಡ್ಸ್ ಇರುತ್ತೆ ನೋಡಿ. ಸೊ ಆ ಥರ ರೋಡ್ಸು ಇರುತ್ತೆ ನಿಮಗೆ. ಸೊ ಇದನ್ನು ಒಂದು ಆ್ಯಾವ್ರೇಜ್ ರೋಡ್ಸ್ ಅಂತ ಕನ್ಸಿಡರ್ ಮಾಡಿ. ಸೊ ಇದು ನಿಮ್ಮದು 20% ಆಫ್ ಯುವರ್ ರೋಡ್ಸ್ ಇರುತ್ತೆ. ಓಕೆನಾ, 20% ಆಫ್ ಯುವರ್ ರೋಡ್ಸ್ ಇರುತ್ತೆ. ಅದು ಬಿಟ್ಟರೆ ಐ ವುಡ್ ಸೇ 10% ರೋಡ್ಸ್ ಬ್ಯಾಡ್ ರೋಡ್ಸ್ ಇರುತ್ತೆ ನಿಮಗೆ, ಸಿಗುತ್ತೆ ಇಂಡಿಯಾದಲ್ಲಿ ಅಂತೂ ಡೆಫಿನೆಟ್ಲಿ. ಇಂಡಿಯಾ ಬಿಟ್ಟಾಕಿ ಔಟ್ಸೈಡ್ ಇಂಡಿಯಾ ಆಲ್ಸೋ ಇವಾಗ ರೋಡ್ಸ್ ಏನು ತುಂಬ ಸೂಪರ್ ಏನಿಲ್ಲ. ಬಟ್ ಎಸ್, ಇಂಡಿಯಾದಲ್ಲಿ ನಿಮಗೆ ಟೂರ್ ಮಾಡಬೇಕಾದ್ರೆ 10% ಸ್ವಲ್ಪ ಬ್ಯಾಡ್ ರೋಡ್ ಸಿಗುತ್ತೆ. ಓಕೆನಾ, ದಟ್ ಈಸ್ ಥಿಂಗು. ಸೊ ಈ ಎಂಟೈರ್ ಜರ್ನಿಯಲ್ಲಿ ವಾಟ್ ಯು ಆರ್ ಲುಕಿಂಗ್ ಔಟ್ ಫಾರ್ ಏನು ಅಂದರೆ, ಒಂದು ಕಂಫರ್ಟ್ ಇರಬೇಕು. ಆಬ್ವಿಯಸ್ಲಿ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ ಸಿಟ್ಟಿಂಗ್ ಪಾಸ್ಚರ್ ಕಂಫರ್ಟ್ ಇರಬೇಕು, ಸಸ್ಪೆನ್ಷನ್ ಕಂಫರ್ಟ್ ಇರಬೇಕು, ವಿಂಡ್ ಪ್ರೊಟೆಕ್ಷನಿಂದ ಕಂಫರ್ಟ್ ಇರಬೇಕು. ಇದೆಲ್ಲ ಕಂಫರ್ಟ್ ನಿಮಗೆ ನೋಡ್ತಾ ಇರ್ತೀರ ನೀವು. ಸೊ ಗೊತ್ತಿರೋ ವಿಚಾರನೇ, ನಾನು ಎಷ್ಟೊಂದು ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ.
ಸೊ ಕಂಫರ್ಟ್ ಅಂತೂ ಇರಬೇಕು. ಆ್ಯಂಡ್ ಇನ್ನೊಂದೇನು ಅಂದರೆ ನಿಮಗೆ ಒಂದು ಲೊಕೇಶನ್ ಟು ಅನದರ್ ಲೊಕೇಶನ್ ನೀವು ಬೇಗ ರೀಚ್ ಆಗಬೇಕು. ಸೊ ಇದೆರಡು ಯಾಕೆ ನೀವು ಒಂದು ಬೈಕಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದರೆ, ಇದನ್ನು ಕನ್ಸಿಡರ್ ಮಾಡಬೇಕಾದ್ರೆ ವಾಟ್ ಯು ನೀಡ್ ಟು ಸಿ ಇಸ್, ಒಂದು ನೀವು ಹೌ ಫಾರ್ ಯು ಆರ್ ಟ್ರಾವೆಲಿಂಗ್, ಅಂದರೆ ಎಷ್ಟು ನೀವು ದೂರ ಹೋಗ್ತಾ ಇದ್ದೀರಾ. ನೀವು 500 ಕಿಲೋಮೀಟರ್, 600, 700, 1000 ಕಿಲೋಮೀಟರ್ ಹೋಗ್ತಾ ಇದ್ದೀರಾ. ಸೊ ಡಿಸ್ಟೆನ್ಸ್ ಮೇಲೆ ಆಲ್ ದೀಸ್ ಫ್ಯಾಕ್ಟರ್ಸು ಮ್ಯಾಟರ್ ಆಗುತ್ತೆ. ಸೊ ನೀವು ಜಾಸ್ತಿ ಡಿಸ್ಟೆನ್ಸ್ ಮಾಡ್ತಾ ಇದ್ದೀರಾ ಅಂದರೆ ಆಬ್ವಿಯಸ್ಲಿ ಕಂಫರ್ಟು ಜಾಸ್ತಿ ಬೇಕು, ಬೇಗ ರೀಚ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಅದೇ ಥರ ನೀವು ಜಾಸ್ತಿ ದಿನ ನೀವು ಟ್ರಾವೆಲ್ ಮಾಡಬೇಕಂತ ಇದ್ದೀರಾ ಅಂದರೆ ಅವಾಗ್ಲೂ ನಿಮಗೆ ದ ಕಂಫರ್ಟು ಆ್ಯಂಡ್ ಎಷ್ಟು ಬೇಗ ನೀವು ರೀಚ್ ಆಗ್ತೀರಾ ಅದು ಮ್ಯಾಟರ್ ಆಗುತ್ತೆ. ಸೊ ಈ ಎರಡು ಫ್ಯಾಕ್ಟರ್ ತುಂಬ ಇಂಪಾರ್ಟೆಂಟ್. ಎಷ್ಟು ಕಿಲೋಮೀಟರ್ ನೀವು ರೈಡ್ ಮಾಡ್ತೀರಾ, ಎಷ್ಟು ದಿನ ನೀವು ರೈಡ್ ಮಾಡ್ತೀರಾ, ಆಲ್ಸೋ ಹೌ ಮೆನಿ ಡೇಸ್ ಇನ್ ಎನ್ ಇಯರ್ ನೀವು ಟ್ರಿಪ್ ಮಾಡ್ತೀರಾ. ಸೊ ಅದು ಮ್ಯಾಟರ್ ಆಗುತ್ತೆ. ಅಗೇನ್ ನಾನಿಲ್ಲಿ 99% ಆಫ್ ದ ಪೀಪಲ್ನ ಕನ್ಸಿಡರ್ ಮಾಡೋದಾದರೆ ಐ ವುಡ್ ಸೇ ನೀವು ಇನ್ ಎ ಇಯರ್ ಹೇಳ್ತಾ ಇದ್ದೀನಿ, ನೀವು ಮ್ಯಾಕ್ಸ್ ಟು ಮ್ಯಾಕ್ಸು 7 ಟ್ರಿಪ್ಸ್ ಮಾಡ್ತೀರಾ. ನಾನು 99% ಅಂತ ಹೇಳ್ತಾ ಇರೋದು. 1% ಆಬ್ವಿಯಸ್ಲಿ ದೇ ಮೈಟ್ ಬಿ ಡೂಯಿಂಗ್ ಟ್ರಿಪ್ ರೆಗ್ಯುಲರ್ಲಿ, ಅವ್ರು ತುಂಬ ಲಾಂಗ್ ಟ್ರಿಪ್ಸು ಮಾಡ್ಬೋದು. ಬಟ್ 99% ಆಫ್ ಅಸ್ಸು ಒಂದು ಇಯರಲ್ಲಿ ಮ್ಯಾಕ್ಸು 7 ಟ್ರಿಪ್ಸ್ ಮಾಡ್ತೀರಾ. ನೀವು ಎಲ್ಲ ರಜಾ ಎಲ್ಲ ತೊಗೊಂಡು, ಆಫೀಸ್ ಹತ್ರ ಬೇಡ್ಕೊಂಡು, ಹೆಂಡ್ತಿ ಹತ್ರ ಬೇಡ್ಕೊಂಡು, ಮಕ್ಕಳ ಹತ್ರ ಬೇಡ್ಕೊಂಡು, ಅಪ್ಪ ಅಮ್ಮ ಹತ್ರ ಬೇಡ್ಕೊಂಡು, ನೀವೇ ರೆಡಿಯಾಗಿ ನಿಮ್ಮದು ಲೇಸಿನೆಸ್ನ ಬಿಟ್ಟು ಐ ವುಡ್ ಸೇ 7 ದಿನ ಅಲ್ಲ 7 ಟ್ರಿಪ್ ಮಾಡ್ತೀರಾ ನೀವು ಇನ್ ಎನ್ ಇಯರ್. ಸೊ 7 ಟ್ರಿಪ್ಪಲ್ಲಿ ಹೌ ಮೆನಿ ಡೇಸ್ ನೀವು ರೈಡ್ ಮಾಡ್ತೀರಾ ಅಂತ ನೋಡೋದಾದರೆ, ಒಂದು ಟ್ರಿಪ್ಪಲ್ಲಿ 5 ದಿನ ಅಂತ ಅಂದ್ಕೊಳ್ಳೋಣ. ಐ ನೋ ಲಾಟ್ ಆಫ್ ಪೀಪಲ್ 20 ದಿನ ಎಲ್ಲ ಟೂರ್ ಮಾಡ್ತಾರೆ. ಬಟ್ ಐ ವುಡ್ ಸೇ ಮ್ಯಾಕ್ಸ್ ಟು ಮ್ಯಾಕ್ಸ್ ಪೀಪಲ್ಲು ನನಗೆ ಗೊತ್ತಿರೋಂಗೆ ಒಂದು ಟ್ರಿಪ್ಪಲ್ಲಿ ಮ್ಯಾಕ್ಸ್ 5 ಡೇಸ್, ನಾನು ಜಾಸ್ತಿನೇ ಹೇಳ್ತಾ ಇದ್ದೀನಿ, ಬಟ್ ಮ್ಯಾಕ್ಸ್ 5 ಡೇಸ್ ಮಾಡ್ತೀರಾ. ಸೊ ಟೋಟಲ್ ನೀವು ಟ್ರಿಪ್ಸ್ ಮಾಡ್ತಾ ಇರೋದು ನಂಬರ್ ಆಫ್ ಡೇಸ್ ನೀವು ನೋಡೋದಾದರೆ ಫಾರ್ ಆನ್ ಆ್ಯಾವ್ರೇಜ್ ಪರ್ಸನ್ನು 99% ಆಫ್ ದ ಪೀಪಲ್ಲು ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು 7 × 5 ದಟ್ ಈಸ್ 35. ಸೊ 35 ಡೇಸ್ ಆಫ್ ಟ್ರಿಪ್ ಮಾಡ್ತೀರಾ ಓವರಾಲು. ಸೊ ನೀವೊಂದು ಇಯರಲ್ಲಿ 365 ಡೇಸಲ್ಲಿ ಆಲ್ಮೋಸ್ಟ್ ಒಂದು ತಿಂಗಳು ಟ್ರಿಪ್ ಮಾಡ್ತೀರಾ ಅಂದರೆ ನೀವು ರಿಮೈನಿಂಗ್ 330 ಡೇಸ್, ರಿಮೈನಿಂಗ್ 330 ಡೇಸ್ ನೀವು ಯು ಆರ್ ಗೋಯಿಂಗ್ ಟು ರೈಡ್ ಇನ್ ದ ಸಿಟಿ. ಸೊ ದಿಸ್ ಈಸ್ ದ ಥಿಂಗ್ ವಿಚ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಇದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡದೆ ನೀವು ಅಡ್ವೆಂಚರ್ ಬೈಕ್ ತೊಗೊಂಡ್ರೆ ನಿಮ್ಗೆ ಬೇಜಾರಾಗುತ್ತೆ ಡೆಫಿನೆಟ್ಲಿ ಫ್ಯೂಚರಲ್ಲಿ. ಸೊ ಇದನ್ನು ನೀವು ಫಸ್ಟು ತಿಳ್ಕೊಳ್ಳಿ, ಓಕೆನಾ. ಸೆಕೆಂಡ್ ಬಂದು ನೀವು ಆಬ್ವಿಯಸ್ಲಿ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಆಯ್ತಲ್ವಾ. ಓಕೆ, ಇಲ್ಲಿ ಯಾವಾಗಲೂ ಜಾಮ್ ಆಗಿಬಿಡುತ್ತೆ. ಓಕೆ ಬಸ್ ಸ್ಟ್ಯಾಂಡ್ ಏನಾ ಇದು, ಸ್ವಲ್ಪ ಮುಂದೆ ಮಾಡಬೇಕಪ್ಪ, ಇಷ್ಟು ಮುಂದೆ ಏನಕ್ಕೆ ಮಾಡ್ತಾರೆ. ಓಕೆ ಪರವಾಗಿಲ್ಲ. ಓಕೆ ಸೆಕೆಂಡ್ ಅಂತ ಹೇಳ್ದ. ಥರ್ಡ್ ಬಂದು ಆಫ್ಟರ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ, ದಟ್ ಈಸ್ ಬೇಸಿಕಲಿ ಒಂದು ಪ್ಲೇಸ್ಗೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋದು. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀವು. ಆ್ಯಂಡ್ ನನ್ನ ಪ್ರಕಾರ ದಿಸ್ ಈಸ್ ವಾಟ್ ಮೆಜಾರಿಟಿ ಆಫ್ ದ ಪೀಪಲ್ ಎಂಜಾಯ್ ಮಾಡ್ತಾರೆ. ಓಕೆ, ಎಕ್ಸ್ಪಲ್ಸ್. ಸೊ ಮೆಜಾರಿಟಿ ಪೀಪಲ್ ಎಂಜಾಯ್ ಮಾಡೋದು ಇದೇನೆ, ಎಕ್ಸ್ಪ್ಲೋರ್ ಮಾಡೋದೇನೆ ಒಂದು ಸಿಟಿನ. ಹೋಗೋಣ, ಎಲ್ಲಿಂದ ಹೋಗ್ತೀಯ? ಓಕೆ, ಸ್ವಲ್ಪ ಟ್ರಾಫಿಕ್ ಇದೆ, ಒಂದು ಸ್ವಲ್ಪ ಟ್ರಾಫಿಕ್ಕಿಂದ ಆಚೆ ಬಂದುಬಿಡೋಣ, ಆಮೇಲೆ ಮಾತಾಡೋಣ. ಸೊ ನನಗೆ ಗೊತ್ತಿರೋಂಗೆ ಮೆಜಾರಿಟಿ ಆಫ್ ದ ಪೀಪಲು ಎಂಜಾಯ್ ಮಾಡೋದು ಎಕ್ಸ್ಪ್ಲೋರಿಂಗ್ ಏನೇ. ನೀವು ಯಾವುದೇ ಪ್ಲೇಸು, ನೀವು ಗೋವಾಗೆ ಹೋಗ್ತಿರೋ, ಊಟಿಗೆ ಹೋಗ್ತಿರೋ, ಮಂಗಳೂರಿಗೆ ಹೋಗ್ತಿರೋ, ಉಡುಪಿ ಹೋಗ್ತಿರೋ, ಎಲ್ಲೇ ಹೋದ್ರೂ ಐ ಥಿಂಕ್ ದ ಮೇನ್ ಥಿಂಗ್ ನೀವು ಎಂಜಾಯ್ ಮಾಡೋದು ಎಕ್ಸ್ಪ್ಲೋರಿಂಗ್ ಏನೇ. ಎಲ್ಲರೂ ಜರ್ನಿ ಅಂತ ಹೇಳ್ತಾರೆ ಅವ್ರದ್ದು, ಆಬ್ವಿಯಸ್ಲಿ ಮೋಟೋ ಬ್ಲಾಗರ್ಸು ಕೆಲವರು. ಬಟ್ ಐ ಡೋಂಟ್ ಥಿಂಕ್ ನೀವು ಅಷ್ಟೊಂದು ಜರ್ನಿನ ಎಂಜಾಯ್ ಮಾಡ್ತೀರಾ. ಮೋಸ್ಟ್ಲಿ ಪೀಪಲ್ ಅಯ್ಯೋ ಹಿಂದೆ ಬರ್ತಾವಣ್ಣ. ಸೊ ಮೋಸ್ಟ್ಲಿ ಐ ಮೀನ್ ಆ ಸೌಂಡ್ ಮೊದಲು ಬರ್ತಾಯಿತ್ತು ನೋಡಿ, ಅದು ಚೆನ್ನಾಗಿತ್ತು. ಇವಾಗ ಸೌಂಡ್ ಬರದೆ ಗೊತ್ತೇ ಆಗೋಲ್ಲ ಹಿಂದೆ ಬರ್ತಾಯಿದೆ ಅಂತ. ಬಟ್ ಎನಿವೆ ನಾವು ನಮ್ಮ ಕೇರಲ್ಲಿ ಇರಬೇಕು, ಆ್ಯಂಟಿಸಿಪೇಟ್ ಮಾಡಬೇಕು. ಎನಿವೆ, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್ಕು. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದ್ಯಾಟ್ ನೀವು ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಯಾವ ಥರ ಬೈಕ್ ಇರಬೇಕು ಅಂತ ನೀವು ಯೋಚನೆ ಮಾಡಬೇಕು. ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಯಾವ ಬೈಕೂ ಓಕೆ, ಬಿಕಾಸ್ ಇಟ್ಸ್ ಜಸ್ಟ್ ನಾರ್ಮಲ್ ಆಗಿ ನೀವು ಹೆಂಗೆ ಸಿಟಿಯಲ್ಲಿ ರೈಡ್ ಮಾಡ್ತೀರೋ ಅದೇ ಥರ ಎಕ್ಸ್ಪ್ಲೋರ್ ಮಾಡಬೇಕು. ಬಟ್ ಎಸ್, ಕೆಲವು ಜಾಗದಲ್ಲಿ ಐ ಡೂ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಕೆಲವು ಕರ್ವಿ ರೋಡ್ಸ್ ಇರುತ್ತೆ ಆ್ಯಂಡ್ ಆಲ್ ಲೈಕ್ ಸ್ವಲ್ಪ ಸ್ಟೀಪ್ ಕ್ಲೈಂಬಿಂಗ್ ಇರುತ್ತೆ. ಸೊ ಅದರಿಂದ ವಾಟ್ ಐ ವುಡ್ ಸಜೆಸ್ಟ್ ಯು ಇಸ್ ದ್ಯಾಟ್ ಮಿನಿಮಮ್ ನಿಮಗೆ ಒಂದು ಮೋಟರ್ ಸೈಕಲು 200cc ಆರ್ 20 bhp ಯಾವುದೋ ಒಂದು ಇದೆ ಅಂದರೆ ದೆನ್ ಐ ವುಡ್ ಸೇ ಇಟ್ ಈಸ್ ಅ ಗುಡ್ ಮೋಟರ್ ಸೈಕಲು. ಸೊ ಅದು ಮೋರ್ ದೆನ್ ಇನಫ್ ಅಂತ ನನ್ನ ಒಪಿನಿಯನ್. ಐ ಥಿಂಕ್ ನೀವು ಈ ಥರ ಟೂರಿಂಗೋಸ್ಕರ ತುಂಬ ಜನ ಮೋಟರ್ ಸೈಕಲ್ ತೊಗೋಬೇಕಾದ್ರೆ ಪವರ್ಫುಲ್ ಮೋಟರ್ ಸೈಕಲೇ ತೊಗೋತಾರೆ. ಯಾವುದಾದ್ರೂ ADV ತೊಗೋತೀರಾ, ಯಾವುದೇ ಮೋಟರ್ ಸೈಕಲ್ ತೊಗೋತೀರಾ, ಪವರ್ಫುಲ್ ಮೋಟರ್ ಸೈಕಲೇ ತೊಗೊಳ್ತೀರಾ ಅಂದರೆ ಸೊ ಎನಿವೆ ಮೋಟರ್ ಸೈಕಲ್ ಜಾಸ್ತಿ ಮ್ಯಾಟರ್ ಆಗೋಲ್ಲ. ಸೊ ನಾರ್ಮಲಿ ನಿಮ್ಮದು 90% ಆಫ್ ದ ಟೈಮು ನಿಮಗೆ ಒಂದು ನಾರ್ಮಲ್ ಮೋಟರ್ ಸೈಕಲ್ ಮೋರ್ ದೆನ್ ಇನಫ್ ಅಂತಲೇ ಹೇಳ್ತೀನಿ. ಬಿಕಾಸ್ ನೀವು
ರೋಡಲ್ಲೇ ಹೋಗ್ತಾ ಇರ್ತೀರ. ಸೊ ದಟ್ ಈಸ್ ವಾಟ್ ನೀವು ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ, ಎಸ್ಪೆಷಲಿ ನೀವೊಂದು ಪ್ಲೇಸ್ ಡೆಸ್ಟಿನೇಷನ್ನ ಎಕ್ಸ್ಪ್ಲೋರ್ ಮಾಡೋದು, ದಟ್ ಈಸ್ ವಾಟ್ ಎವ್ರಿ ಒನ್ ಎಂಜಾಯ್ಸ್. ನಾನಂತೂ ಅದನ್ನೇ ಮೆಜಾರಿಟಿ ಎಂಜಾಯ್ ಮಾಡೋದು. ನೀವು ಕಂಟೆಂಟ್ ಕ್ರಿಯೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡ್ತಾ ಇದ್ದೀರೋ, ಜನರಲಿ ನೀವು ಜಸ್ಟ್ ಎಂಜಾಯ್ ಮಾಡಬೇಕಂತ ಇದ್ದೀರೋ ಅಂದ್ರೂ ದಟ್ ಈಸ್ ವಾಟ್ ಯು ಎಂಜಾಯ್. ಓಕೆನಾ? ಸೊ ನೆಕ್ಸ್ಟ್ ಬಂದು ಆ ಎಕ್ಸ್ಪ್ಲೋರಿಂಗ್ ಮಾಡಬೇಕಾದ್ರೆ, ಎಸ್ ಐ ಡೂ ಅಂಡರ್ಸ್ಟ್ಯಾಂಡ್ ದ್ಯಾಟ್ ದೇರ್ ಆರ್ ಟೈಮ್ಸ್ ವೆನ್ ನೀವು ಅಲ್ಲಿ ಆಫ್ ರೋಡಿಂಗ್ ಮಾಡ್ತೀರಾ. ಸೊ ಆಫ್ ರೋಡಿಂಗ್ ಸ್ವಲ್ಪ ಮಾಡೇ ಮಾಡ್ತೀರಾ ನೀವು. ಸೊ ಅದರಲ್ಲಿ ಎರಡು ಥರ ಆಫ್ ರೋಡಿಂಗ್ ಇದೆ. ಒಂದು, ನೀವು ಇಂಟೆನ್ಷನಲ್ ಆಗಿ ಒಂದು ಜಾಗದಲ್ಲಿ ಹೋಗಿ ನೀವು ಆಫ್ ರೋಡಿಂಗ್ಗೋಸ್ಕರನೇ ಮಾಡೋದು. ಇನ್ನೊಂದು ಒಂದು ಆನ್ ದ ವೇ, ನೀವು ಜಸ್ಟ್ ಆ ಪ್ಲೇಸಲ್ಲಿ ಹೋಗಬೇಕಾದ್ರೆ ಆನ್ ದ ವೇ ಆಫ್ ರೋಡಿಂಗ್ ನೀವು ಎನ್ಕೌಂಟರ್ ಮಾಡೋದು ನೋಡಿ. ಎರಡು ಡಿಫ್ರೆಂಟ್ ಆಸ್ಪೆಕ್ಟೇನೆ. ಸೊ ಎರಡು ಥರ ಆಫ್ ರೋಡಿಂಗ್ ಇರುತ್ತೆ. ಸೊ ಆಫ್ ರೋಡಿಂಗು ಮಾಡೇ ಮಾಡ್ತೀರಾ. ಸೊ 90% ರೋಡ್ ಮಾಡ್ತೀರಾ ಆ್ಯಂಡ್ 10% ಆಫ್ ರೋಡಿಂಗು ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಈ ಥರ ಇಟ್ ಗೋಸ್ ಅ ನಾರ್ಮಲ್ ಟ್ರಿಪ್. ಓಕೆನಾ? ಓಕೆ, ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್, ನೀವು ಅಡ್ವೆಂಚರ್ ಬೈಕ್ನ ತೊಗೋಬಾರ್ದು ಅಂತ ಯಾವ ಥರ ಡಿಸೈಡ್ ಮಾಡ್ತೀರಾ? ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ದಟ್ ಈಸ್ ಬೇಸಿಕಲಿ ಈಸ್ ದ ಬಜೆಟು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ನನ್ನ ಅಕಾರ್ಡಿಂಗು. ಆ್ಯಂಡ್ ಇದನ್ನು ತುಂಬ ಜನ ಇಗ್ನೋರ್ ಮಾಡ್ತಾರೆ ಅಕಾರ್ಡಿಂಗ್ ಟು ಮೀ. ಬಜೆಟ್ ಯಾಕೆ ಇಂಪಾರ್ಟೆಂಟ್ ಅಂತ ಕೇಳೋದಾದರೆ, ನೀವು ಮಾಸ್ ಮಾರ್ಕೆಟ್ ಬೈಕ್ಸಲ್ಲಾದರೂ ನೋಡಿ, ಈವನ್ ಬಿಗ್ ಬೈಕ್ಸಲ್ಲಾದರೂ ನೋಡಿ, ನೀವು ಯು ಆರ್ ಗೋಯಿಂಗ್ ಅಬೌವ್ ದ ಲ್ಯಾಡರು 10-15 ಲ್ಯಾಕ್ಸ್ ಬೈಕ್ಸ್ ನೋಡಬೇಕಂತ ಇದ್ದೀರಾ ಅಂದ್ರೂ, ಕೆಲವು ಬೈಕ್ಸ್ ಐನೋ, ಕೆಲವು ನೇಕೆಡ್ ಬೈಕ್ಸು ಆರ್ ಕೆಲವು ಫುಲ್ಲಿ ಫೇಡ್ ಸ್ಪೋರ್ಟ್ಸ್ ಬೈಕ್ಸು ಆರ್ ಕೆಲವು ರೆಟ್ರೋ ಬೈಕ್ಸಲ್ಲಿ 6 ವರ್ಷನೋ ಆರ್ ಸ್ಪೆಷಲ್ ವರ್ಷನ್ ಇರ್ತವೆ, ಅದರಲ್ಲಿ ಸ್ವಲ್ಪ ಬೆಟರ್ ಕ್ವಾಲಿಟಿ ಎಕ್ವಿಪ್ಮೆಂಟ್ಸ್ ಕೊಟ್ಟಿರ್ತಾರೆ. ನೀವು ನೋಡಿರ್ತೀರಿ ನೋಡಿ, ಕೆಲವು ಬೈಕ್ಸಲ್ಲಿ ಓಲ್ ಇನ್ ಸಸ್ಪೆನ್ಷನು ಆ್ಯಂಡ್ ಆಲ್ ದೋಸ್ ಥಿಂಗ್ಸು ಆ್ಯಂಡ್ ಆಲ್ ದೋಸ್ ಎಕ್ಸ್ಟ್ರಾ ಏನಾದ್ರು ಕೊಟ್ಟಿರ್ತಾರೆ ಫಂಕ್ಷನಾಲಿಟಿ, ಅದಕ್ಕೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಹೊರತು ಮೆಜಾರಿಟಿ ಆಫ್ ದ ಟೈಮ್ಸ್ ನಿಮಗೆ ನಾರ್ಮಲ್ ಬೈಕ್ಸು ಲೆಸ್ ಎಕ್ಸ್ಪೆನ್ಸಿವ್ ದ್ಯಾನ್ ಯರ್ ಅಡ್ವೆಂಚರ್ ಬೈಕ್ ಜನರಲಿ ಎಕ್ಸ್ಪೆನ್ಸಿವ್ ಇದೆ. ನಿಮ್ಗೆ ಇಂಡಿಯಾದಲ್ಲೇ ನೋಡ್ಬೋದು. ಎಕ್ಸಾಂಪಲ್, ನಿಮಗೆ ಹಿಮಾಲಯನ್ನು ಎಕ್ಸ್ಪೆನ್ಸಿವ್ ದ್ಯಾನ್ ದ ಗೊರಿಲ್ಲಾ 450. ಸೊ ಅಲ್ಲೇ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ವಿಚ್ ಈಸ್ ದ ಮೋರ್ ಚೀಪರ್ ಬೈಕು. ಸೊ ಬಜೆಟು ದೊಡ್ಡ ಪ್ರಶ್ನೆ ಆಗುತ್ತಲ್ವಾ? ಸೊ ಫಸ್ಟ್ ಥಿಂಗ್ ನೀವು ನೋಡಬೇಕಾಗುತ್ತೆ, ಡೂ ಯು ಹ್ಯಾವ್ ದ ಬಜೆಟ್ ಟು ಬೈ ದ ಅಡ್ವೆಂಚರ್ ಬೈಕ್? ಸೊ ಅದನ್ನು ಫಸ್ಟು ಚೆಕ್ ಮಾಡಿ. ಓಕೆನಾ? ಇಫ್ ಯು ಡೋಂಟ್ ಹ್ಯಾವ್ ದ ಬಜೆಟ್ ಟು ಬೈ ದ ಅಡ್ವೆಂಚರ್ ಬೈಕು, ಐ ಥಿಂಕ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ಓಕೆನಾ? ಥಿಂಕ್ ಮಾಡಿ. ಇವಾಗಲೇ ನೀವು ಡಿಸೈಡ್ ಮಾಡಿಬಿಡಿ, ಯೋಚನೆ ಮಾಡಿ ನೀವು. ಓಕೆನಾ? ಫಸ್ಟ್ ಇದೊಂದು ಪಾಯಿಂಟ್ ಹಾಕ್ಕೊಳ್ಳಿ. ಸೊ ಐ ಆಮ್ ಸ್ಪೆಂಡಿಂಗ್ ಮೋರ್ ಫಾರ್ ಆನ್ ಅಡ್ವೆಂಚರ್ ಬೈಕ್ ಅಂತ ನೀವು ನೋಟ್ ಮಾಡಿ. ನಿಮಗೆ ಅದು ಇಟ್ಸ್ ನಾಟ್ ಅ ಬಿಗ್ ಡೀಲ್ ಅಂದರೆ ಓಕೆ, ಅದನ್ನೇನು ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಬಜೆಟ್ ಆಯಿತು. ನೆಕ್ಸ್ಟ್ ಬಂದು ನಾನು 3 ಪಾಯಿಂಟ್ ಹೇಳಿದ್ದೀನಿ ನೋಡಿ. ನೀವು ಮನೆಯಿಂದ ಹೊರಡಬೇಕಾದ್ರೆ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ, ಪಾಯಿಂಟ್ ಎ ಟು ಪಾಯಿಂಟ್ ಬಿ, ಆ್ಯಂಡ್ ಲಾಸ್ಟ್ ಬಂದುಬಿಟ್ಟು ನೀವು ಸಿಟಿ ಆರ್ ಬೇಸಿಕಲಿ ದ ಡೆಸ್ಟಿನೇಷನಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಅಲ್ಲಿ ನಿಮಗೆ ರಿಕ್ವೈರ್ಮೆಂಟ್ ಬರುತ್ತಾ ಇಲ್ವಾ ಅಂತ ಹೆಂಗೆ ಡಿಸೈಡ್ ಮಾಡ್ತೀರಾ? ಫಸ್ಟ್ಲಿ ನೀವು ಒಂದು ಮನೆಯಿಂದ ಹೊರಡಬೇಕಾದ್ರೆ ಲಗೇಜ್, ಫಸ್ಟ್ಲಿ ನಿಮ್ಮ ಬೈಕು ಡಸ್ ಇಟ್ ಹ್ಯಾವ್ ದ ಕೇಪಬಿಲಿಟಿ ಟು ಕ್ಯಾರಿ ದ ಲಗೇಜ್ ಯು ವಾಂಟ್ ಟು ಕ್ಯಾರಿ? ಸೊ ಅದನ್ನು ನೀವು ಚೆಕ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಆಫ್ ಆಲ್ ನೀವು ಎಷ್ಟು ಲಗೇಜ್ ಕ್ಯಾರಿ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್ ಬಂದು ನೀವು ನಿಮ್ಮ ಬೈಕು ವಾಟ್ ಎವರ್ ಲಗೇಜ್ ನೀವು ಕ್ಯಾರಿ ಮಾಡೋ ಪ್ಲ್ಯಾನ್ ಇಟ್ಕೊಂಡಿದ್ದೀರಾ ಅದನ್ನು ಕ್ಯಾರಿ ಮಾಡೋಕ್ಕಾಗತ್ತಾ ಇಲ್ವಾ? ಸೊ ಇಫ್ ದ ಆನ್ಸರ್ ಈಸ್ ದ್ಯಾಟ್ ನಿಮ್ಮ ಬೈಕು ವಾಟ್ ಎವರ್ ಲಗೇಜು, ಫಾರ್ ಎಕ್ಸಾಂಪಲ್ ನಾನು ಜಸ್ಟ್ ಒಂದು ಬ್ಯಾಕ್ ಪ್ಯಾಕ್ನ ಕ್ಯಾರಿ ಮಾಡ್ತೀನಿ. ಆನೆಸ್ಟ್ಲಿ ಸ್ಪೀಕಿಂಗ್, ನಾನು ಯಾವುದಾದ್ರೂ ಬೈಕಲ್ಲಿ ಅದರಲ್ಲಿ ಹೋಗ್ಬೋದು ನಾನು ಟೂರಿಂಗ್, ಬಿಕಾಸ್ ಬ್ಯಾಕ್ ಪ್ಯಾಕ್ ಅಂತೂ ಯಾವುದಾದ್ರೂ ಬೈಕಲ್ಲಿ ಹಾಕೊಂಡು ಹೋಗ್ಬೋದು. ಬಟ್ ಯಸ್, ಇಟ್ ಡಿಪೆಂಡ್ಸ್. ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಒಬ್ಬರು ಹಾರ್ಡ್ ಲಗೇಜೇ ಕ್ಯಾರಿ ಮಾಡ್ತಾರೆ, ಒಬ್ಬೊಬ್ಬರು ಸಾಫ್ಟ್ ಲಗೇಜಲ್ಲೂ ಟೈಲ್ ಬ್ಯಾಗು, ಸ್ಯಾಡಲ್ ಬ್ಯಾಗು, ಎಷ್ಟೊಂದು ಬ್ಯಾಗ್ಸ್ನ ಕ್ಯಾರಿ ಮಾಡ್ತಾರೆ. ಡಿಪೆಂಡ್ ಆಗುತ್ತೆ. ನೋಡ್ಕೊಳ್ಳಿ, ನಿಮ್ಮದು ರಿಕ್ವೈರ್ಮೆಂಟ್ ತಕ್ಕಂಗೆ ಫಸ್ಟು ಚೆಕ್ ಮಾಡಿ ವೆದರ್ ನಿಮ್ಮದು ಕರೆಂಟ್ ಎಕ್ಸಿಸ್ಟಿಂಗ್ ಬೈಕ್ ಆರ್ ವಾಟ್ ಎವರ್ ಬೈಕ್ ನೀವು ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಬೈ ಮಾಡೋಕ್ಕೆ, ಅದರಲ್ಲಿ ನೀವು ವಾಟ್ ಎವರ್ ಲಗೇಜ್ ನೀವು ಪ್ಲ್ಯಾನ್ ಮಾಡಿದರೆ ಎತ್ಕೊಂಡು ಹೋಗೋಕ್ಕೆ ಅದನ್ನು ತೊಗೊಂಡು ಹೋಗೋಕ್ಕಾಗುತ್ತಾ ಇಲ್ವಾ? ಸೊ ದ್ಯಾಟ್ ಈಸ್ ದ ಕ್ವಶನ್ ಯು ನೀಡ್ ಟು ಆಸ್ಕ್. ಸೊ ಆ ಕ್ವಶನ್ ಅಲ್ಲಿ ಆನ್ಸರ್ ಬಂದು ನಿಮ್ಮದು ಓಲ್ಡ್ ಬೈಕ್ ಆರ್ ನೀವು ಯಾವ ಬೈಕ್ನ ತೊಗೊಳ್ಳೋ ಪ್ಲ್ಯಾನ್ ಇಟ್ಕೊಂಡಿರೋ ತೊಗೊಂಡು ಹೋಗ್ಬೋದು ಅಂದರೆ ಎಸ್, ಆ ಬೈಕೇ ಸಾಕು. ಯು ಡೋಂಟ್ ನೀಡ್ ಬೇಸಿಕಲಿ ಆ್ಯನ್ ಅಡ್ವೆಂಚರ್ ಬೈಕು. ನೆಕ್ಸ್ಟ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಬರೋದಾದರೆ 3 ರೌಂಡ್ ಆಯಿತು ಗುರು. ಸ್ಕ್ರ್ಯಾಮ್ಲರಲ್ಲಿ 1 ರೌಂಡ್ ಹೊಡೆಯೋಕ್ಕೆ ಇಷ್ಟೊಂದು ಟೈಮ್ ಆಗುತ್ತೆ. ಸೊ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಆಲ್ಸೋ ತುಂಬ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟ್ ಬಂದು ನೀವು ಎಷ್ಟು ದಿನ ಟೂರ್ ಮಾಡಬೇಕಂತ ಇದ್ದೀರಾ, ಒಂದು ಇಯರಲ್ಲಿ ಎಷ್ಟು ಟ್ರಿಪ್ ಮಾಡ್ತೀರಾ, ನೀವು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತೀರಾ, ಎಷ್ಟು ದಿನ ಟ್ರಾವೆಲ್ ಮಾಡ್ತೀರಾ. ಸೊ ನಿಮ್ಮದು ದಿನ ಕಮ್ಮಿ ಆದಷ್ಟು, ನಿಮ್ಮದು ನಂಬರ್ ಆಫ್ ಟ್ರಿಪ್ಸ್ ಕಮ್ಮಿ ಆದಷ್ಟು, ನಿಮ್ಮದು ಡಿಸ್ಟೆನ್ಸ್ ಕಮ್ಮಿ ಆದಷ್ಟು ಅಡ್ವೆಂಚರ್ ಬೈಕ್ದು ನೀಡು ಅಷ್ಟೇ ಕಮ್ಮಿ ಆಗ್ತಾನೇ ಹೋಗುತ್ತೆ ನಿಮಗೆ. ತುಂಬ ಸಿಂಪಲ್ಲು. ಸೊ ಆಬ್ವಿಯಸ್ಲಿ ನಿಮಗೆ ಕಂಫರ್ಟ್ ಆ್ಯಂಡ್ ಕ್ವಿಕ್ಕಾಗಿ ರೀಚ್ ಆಗಬೇಕು. ಎರಡೂ ನಿಮ್ಮದು ಡಿಪೆಂಡೆಂಟ್ ಆಗಿದೆ. ನೀವು ಎಷ್ಟು ದಿನ ಟ್ರಾವೆಲ್ ಮಾಡ್ತೀರಾ, ನೀವು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತೀರಾ, ಆ್ಯಂಡ್ ಎಷ್ಟು ಟ್ರಿಪ್ಸು ಇನ್ನೇನು ಇಯರ್ ಟ್ರಾವೆಲ್ ಮಾಡ್ತೀರಾ. ಸೊ ಎಲ್ಲದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ ನೀವು ಯಾವ ಥರ ನಿಮಗೆ ವರ್ಕೌಟ್ ಆಗುತ್ತೆ ಅಂತ. ಆ್ಯಂಡ್ ಆಲ್ಸೋ ನಿಮಗೆ ದ ಕಂಫರ್ಟ್ ಆ್ಯಂಡ್ ಸ್ಪೀಡು ಅದು ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ನಿಮಗೆ ಆಲ್ರೆಡಿ ಹೇಳ್ದಂಗೆ ಕೆಲವು ಪ್ಲೇಸಸ್ಗೆ ನಿಮಗೆ ಅಷ್ಟೊಂದು ಕಂಫರ್ಟ್ ಬೇಕಾಗಿಲ್ಲ ಅಂತಲೂ ಅನಿಸ್ಬೋದು, ಆರ್ ನಿಮಗೆ
ಇನ್ ಜನರಲ್ ನನಗೆ ಕಂಫರ್ಟ್ ಏನು ರಿಕ್ವೈರ್ಮೆಂಟ್ ಇಲ್ಲ ಅಂದರೆ ಮೇ ಬಿ ನಿಮಗೆ ಅಡ್ವೆಂಚರ್ ಬೈಕ್ಸು ರಿಕ್ವೈರ್ಮೆಂಟ್. ಫಾರ್ ಎಕ್ಸಾಂಪಲ್ ನೀವು ಆರಾಮಾಗಿ ಕಂಫರ್ಟೇಬಲಿ ನಿಮ್ಮದು CB350 ಟೂರ್ ಮಾಡ್ತಾಯಿದ್ದೀರಾ ಆ್ಯಂಡ್ ನನಗೆ ಕಂಫರ್ಟೇಬಲ್ ಆಗೇ ಇದೆ, ನನಗೆ ವಿಂಡ್ ಪ್ರೊಟೆಕ್ಷನು ಬೇಡ, ಏನು ಬೇಡ, ನನಗೆ ಆರಾಮಾಗಿ ನಾನು ರೈಡ್ ಮಾಡ್ತಾನೆ, ಸ್ಲೋ ಆಗೇ ಹೋಗ್ತೀನಿ, ಸ್ವಲ್ಪ ಲೇಟಾಗಿ ರೀಚ್ ಆಗ್ತಾಯಿದ್ದೀನಿ, ನನಗೇನು ಅವಶ್ಯಕತೆ ಇಲ್ಲ ಅಂದರೆ ಐ ಥಿಂಕ್ ಅವಶ್ಯಕತೆ ಇಲ್ಲ ಅಷ್ಟೇ. ಸೊ ಅದು ನೀವೇ ನೋಡ್ಕೊಳ್ಳಿ, ನೀವು ಏನು ಬೇಕಾಗಿಲ್ಲ ಅದಕ್ಕೋಸ್ಕರ ನೀವು ಏನಕ್ಕೆ ಅಡ್ವೆಂಚರ್ ಬೈಕ್. ಆಬ್ವಿಯಸ್ಲಿ ನಿಮ್ಮದು ಓವರ್ ಆಲ್ ಎಕ್ಸ್ಪೀರಿಯನ್ಸು ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ ಇಫ್ ಯು ಗೆಟ್ ಅನ್ ಅಡ್ವೆಂಚರ್ ಬೈಕ್. ಬಟ್ ಅದಕ್ಕೆ ದುಡ್ಡು ಪೇ ಮಾಡಬೇಕು, ಎಕ್ಸ್ಪೆನ್ಸಸ್ ಎಲ್ಲ ಇದೆ. ಸೊ ಅದನ್ನು ನೋಡಬೇಕಾಗುತ್ತೆ. ಬಿಕಾಸ್ ಎಂಡ್ ಆಫ್ ದ ಡೇ ಈವನ್ ನೀವು ಪ್ಲ್ಯಾನ್ ಮಾಡಬೇಕಂತ ಇದ್ದೀರಾ ಅಂದರೆ ಎಕ್ಸಾಂಪಲ್ ನಾನು ಹೇಳಿದೆ ನೋಡಿ, ಹಿಮಾಲಯನ್ ಮತ್ತು ಗೊರಿಲ್ಲಾ 450. ಸೊ ದ ಮನಿ, ಎಕ್ಸ್ಟ್ರಾ ಮನಿ ಯು ಗೋಯಿಂಗ್ ಟು ಸೇವ್ ಇನ್ ದಟ್, ಅದು ಸುಮ್ಮನೆ ವೇಸ್ಟ್ ಆಗಲ್ಲ ನಿಮಗೆ. ಎಸ್ಪೆಷಲಿ ನೀವು ಟೂರಿಂಗ್ ಆಸ್ಪೆಕ್ಟಿಂದ ನೋಡೋದಾದರೆ ನಿಮಗೆ ರೈಡಿಂಗ್ ಗೇರ್ಸ್ ತೊಗೊಳೋದಿರುತ್ತೆ, ನಿಮಗೆ ಟ್ರಿಪ್ಸ್ಗೆ, ನಿಮಗೆ ಹೋಟೆಲ್ಸ್ಗೆ ಪೇ ಮಾಡೋದಿರುತ್ತೆ ಆ್ಯಂಡ್ ಆಲ್ ದೋಸ್ ಲೈಕ್ ಫ್ಯೂಲ್ ಎಕ್ಸ್ಪೆನ್ಸಸ್ಸು. ಸೊ ಅದಕ್ಕೆಲ್ಲ ನಿಮ್ಗೆ ಯೂಸ್ ಆಗುತ್ತೆ. ಆ ಮನಿ ಸೇವ್ ಮಾಡಿರೋದೇನು ವೇಸ್ಟ್ ಆಗಿಬಿಡಲ್ಲ ನಿಮಗೆ. ಸೊ ಅದು ಯೂಸ್ ಅಂತೂ ಡೆಫಿನೆಟ್ಲಿ ಆಗುತ್ತೆ. ಇಫ್ ನಿಮಗೆ ರಿಕ್ವೈರ್ಮೆಂಟೇ ಇಲ್ಲ ಅಂದರೆ ವೈ ಆರ್ ಯು ಸ್ಪೆಂಡಿಂಗ್ ದಟ್ ಎಕ್ಸ್ಟ್ರಾ ಮನಿ ಅಂತ ಅಷ್ಟೇ. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಬಂದುಬಿಡೋಣ, ಎಕ್ಸ್ಪ್ಲೋರಿಂಗ್ ಪಾಯಿಂಟಿಗೆ ಬರೋದಾದರೆ. ಎಕ್ಸ್ಪ್ಲೋರಿಂಗ್ ಪಾಯಿಂಟಲ್ಲಂತೂ ತುಂಬ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, 99% ಆಫ್ ಯು ನಾನು ಹೇಳ್ತಾ ಇದ್ದೀನಿ, ನೀವು ಮೆಜಾರಿಟಿ ಆಫ್ ದ ಟೈಮ್ಸು ನೀವು ರೋಡಲ್ಲೇ ಹೋಗ್ತೀರಾ. ಆಫ್ ರೋಡ್ ಅಂದರೆ ಏನು ಗೊತ್ತಾ? ಆಫ್ ರೋಡ್ ಅಂದರೆ ನಾನು ಹೇಳಲ್ಲ 1 to 2 ಕಿಲೋಮೀಟರ್ಸ್ ಯಾವುದೋ ಒಂದು ಬೆಟ್ಟ ಹತ್ತಕ್ಕೆ, ಅವ್ರು ಯಾವುದೋ ಒಂದು ಬೀಚ್ ಹತ್ರ ಹೋಗೋಕ್ಕೆ, ಈ ಥರ ಅಷ್ಟೇ ನೀವು ಮ್ಯಾಕ್ಸ್ ಟು ಮ್ಯಾಕ್ಸ್ ಹೋಗ್ತೀರಾ. ಬಿಟ್ಟರೆ ನಾನಂತೂ ನಂದು ಎಂಟೈರ್ ಎಕ್ಸ್ಪೀರಿಯೆನ್ಸಲ್ಲಿ ಐ ಹ್ಯಾವ್ ನಾಟ್ ಸೀನು ಅಷ್ಟೊಂದು ಆಫ್ ರೋಡ್ ಮಾಡಿಕೊಂಡು. ಆ್ಯಂಡ್ ಟು ಬಿ ವೆರಿ ಆನೆಸ್ಟು, ನೀವು ಆಫ್ ರೋಡ್ ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ ಅದು ದೊಡ್ಡ ಪ್ರಶ್ನೆ. ಎಷ್ಟೊಂದು ಜನರಿಗೆ ಆಫ್ ರೋಡ್ ಇಷ್ಟ ಆಗಲ್ಲ. ನಾನು ಎಕ್ಸಾಂಪಲ್ ಕೊಡ್ತೀನಿ, ನಾನು ಹಂಟರ್ 350 ಆಫ್ ರೋಡಿಂಗ್ ಮಾಡಿದೆ ಆ್ಯಂಡ್ ನಾನು ಸಕ್ಸಸ್ಫುಲಿ ಮಾಡಿದೆ ಇನ್ ದಟ್ ಬೈಕು. ಎಸ್, ನನಗೆ ಅದು ಕಂಫರ್ಟೇಬಲ್ ಅನಿಸಿಲ್ಲ, ಸಸ್ಪೆನ್ಷನ್ ಚೆನ್ನಾಗಿರಲಿಲ್ಲ, ಆಲ್ ದೋಸ್ ಥಿಂಗ್ಸು, ಎಸ್ ಅದು ನೀವು ಹೇಳ್ಬೋದು. ಬಟ್ ಆಲ್ಸೋ ನನಗೆ ಏನಕ್ಕೆ ಆಫ್ ರೋಡಿಂಗ್ ಇಷ್ಟ ಆಗಿಲ್ಲ ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಬಿಕಾಸ್, ನಿಜ ಹೇಳ್ಬೇಕಂದ್ರೆ ಬಿಕಾಸ್ ಆಫ್ ದ ಬೈಕು. ಎಸ್, ಕಂಫರ್ಟ್ ಇರಲಿಲ್ಲ, ಬಟ್ ನನಗೆ ಕಂಟ್ರೋಲ್ ತುಂಬ ಚೆನ್ನಾಗಿತ್ತು ಆನ್ ಹಂಟರ್ 350. ನನಗೆ ಏನಕ್ಕೆ ಆ್ಯಕ್ಚುಲಿ ಆಫ್ ರೋಡಿಂಗ್, ಐ ಮೀನ್ ನಾನು ಹೇಳ್ತಿರೋದು ಇಂಟೆನ್ಷನಲ್ ಆಫ್ ರೋಡಿಂಗ್. ನಾನು ಅದೇ ಪಾಯಿಂಟ್ ಹೇಳಿದೆ ನೋಡಿ, ನಿಮ್ಗೆ ಇಂಟೆನ್ಷನ್ ಇದೆಯಾ ಆರ್ ನೀವು ಆನ್ ದ ವೇ ಹೋಗ್ತಾ ಇದ್ದೀರಾ. ಇಂಟೆನ್ಷನಲ್ ಆಫ್ ರೋಡಿಂಗು ನನಗೆ ಏನಕ್ಕೆ ಇಷ್ಟ ಇಲ್ಲ ಅಂದರೆ, ನೀವು ಅಂದ್ಕೊಂಡಿರೋ ಥರ ದ ರೋಡ್ಸ್ ಇರುತ್ತೆ ನೋಡಿ, ಸುಮ್ಮನೆ ಬ್ರೋಕನ್ ರೋಡ್ಸ್ ಇರುತ್ತೆ, ಅದ್ರಲ್ಲಿ ಹೋಗೋದು, ಅದು ಎಲ್ಲ ಟೈಮ್ ಅದೇ ಥರ ಆಫ್ ರೋಡಿಂಗ್ ಇರಲ್ಲ. ಕೆಲವು ಟೈಮ್ ನಿಮಗೆ ಡಿಫಿಕಲ್ಟ್ ಆಫ್ ರೋಡಿಂಗ್, ಲೈಕ್ ಸ್ಯಾಂಡ್ ಇರುತ್ತೆ, ನಿಮಗೆ ಸ್ಲಿಪ್ ಆಗೋ ಥರ ಇರುತ್ತೆ. ನಿಮಗೆ ಬೈಕ್ ಬಿದ್ದೋದ್ರೆ ಏನು ಮಾಡ್ತೀರಾ ನೀವು? ಅದನ್ನ ರಿಪೇರ್ ಮಾಡೋಕ್ಕಾಗತ್ತಾ ನಿಮಗೆ? ಆ್ಯಂಡ್ ಇನ್ ಕೇಸ್ ನೀವು ಅದನ್ನು ನೀವು ವಿದೌಟ್ ಎಕ್ಸ್ಪೀರಿಯೆನ್ಸು, ನಾನು ಆಫ್ ರೋಡಿಂಗ್ ಬಗ್ಗೆ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಆಫ್ ರೋಡಿಂಗಲ್ಲಿ ನಿಮಗೆ ಟ್ರೈನಿಂಗ್ ತುಂಬ ಇಂಪಾರ್ಟೆಂಟ್. ಇಟ್ ಈಸ್ ನಾಟ್ ಸೇಮ್ ಆ್ಯಸ್ ರೋಡಲ್ಲಿ ರೈಡ್ ಮಾಡ್ದಂಗೆ. ತುಂಬ ಟ್ರೈನಿಂಗ್ ಬೇಕು ಅದರಲ್ಲಿ, ಯಾವ ಥರ ರೈಡ್ ಮಾಡಬೇಕು ಅಂಡ್ ಎವ್ರಿಥಿಂಗು. ಅದಿಲ್ಲದೆ ನೀವು ದಟ್ ಬೋಲ್ಡರ್ಸ್ ಮೇಲೆ ಹೋಗಬೇಕಾದ್ರೆ, ನೀವು ಆ ಸ್ಯಾಂಡ್ ರೋಡ್ಸು, ನಿಮಗೆ ದಟ್ ತುಂಬ ದೊಡ್ಡದಾಗಿರುವಂಥ ಪಿಟ್ಸ್ ಮೇಲೆ ನೀವು ರೈಡ್ ಮಾಡಬೇಕಾದ್ರೆ, ನಾನು ನಿಜ ಹೇಳ್ತಾ ಇದ್ದೀನಿ, ತುಂಬ ಭಯ ಆಗುತ್ತೆ ನಿಮಗೆ. ಆ್ಯಂಡ್ ನೀವು ಎಂಜಾಯ್ನೇ ಮಾಡಲ್ಲ, ಯಾವಾಗ ಇದು ಮುಗಿತಿದೆ ಅಂತ ಕಾಯ್ತಾ ಇರ್ತೀರ. ಎಸ್, ನಿಮ್ಮ ಕಂಟೆಂಟ್ ಆಗ್ತಾ ಇರುತ್ತೆ, ನೀವು ಎಲ್ಲ ಮಾಡಾದ್ಮೇಲೆ ಕಂಟೆಂಟ್ ಚೆನ್ನಾಗಿ ಓಡುತ್ತೆ, ವ್ಯೂಸು ಚೆನ್ನಾಗಿ ಬರುತ್ತೆ, ಬಟ್ ಆ ಎಂಟೈರ್ ಟೈಮ್ ನಿಮ್ಮದು ಹಾರ್ಟ್ ದಗ ಅಂತ ಅನ್ನುತ್ತಾ ಇರುತ್ತೆ. ಸೊ ನಿಮ್ಗೆ ಅದಕ್ಕೆಲ್ಲ ರೆಡಿನಾ ನೀವು? ನಾನಂತೂ ರೆಡಿ ಇಲ್ಲಪ್ಪ, ಇಂಟೆನ್ಷನಲ್ ಆಫ್ ರೋಡಿಂಗ್ಗೆ ನಾನು ರೆಡಿ ಇಲ್ಲ. ಅಪರೂಪಕ್ಕೆ ಯಾವಾಗ ಒಂದಿನ ಓಕೆ ಜೋಶಲ್ಲಿ ಮಾಡಿದ್ದೆ, ಬಟ್ ಆನೆಸ್ಟ್ಲಿ ಸ್ಪೀಕಿಂಗು ಅವಶ್ಯಕತೆ ಇಲ್ಲ. ಅದಿಲ್ಲದೇನೂ ಬೇರೆ ಮಾಡಿಬಿಟ್ಟು ವ್ಯೂಸ್ ಸಿಗುತ್ತೆ, ನೀವು ಕಂಟೆಂಟ್ ಕ್ರಿಯೇಟರ್ ಆಗಿಬಿಟ್ಟು. ಬಟ್ ಇನ್ ಜನರಲ್ ಐ ವುಡ್ ಸೇ ನನಗಂತೂ ಇಷ್ಟ ಇಲ್ಲ. ಸೊ ಅದು ಡಿಸೈಡ್ ಮಾಡ್ಕೊಳ್ಳಿ ನಿಮಗೆ ನಿಜವಾಗ್ಲೂ ಬೇಕಾದು ಅಂತ. ಸೊ ಬೇಕಿದೆ ಅಂದರೆ ಆಬ್ವಿಯಸ್ಲಿ ಒಂದು ಅಡ್ವೆಂಚರ್ ಬೈಕ್ ಇಸ್ ಅ ಬೆಟರ್ ಬೈಕು, ಆಬ್ವಿಯಸ್ಲಿ, ಬಿಕಾಸ್ ಸಸ್ಪೆನ್ಷನ್ ಟ್ರಾವೆಲ್ ಬೆಟರ್ ಇರ್ತದೆ ಅದರಲ್ಲಿ. ಆ್ಯಂಡ್ ಅದು ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ ಸಸ್ಪೆನ್ಷನ್ ನಿಮಗೆ ಆನ್ ಬ್ಯಾಡ್ ರೋಡ್ಸು, ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರುತ್ತೆ ಆ್ಯಂಡ್ ಸೋ ಮೆನಿ ಅದರ್ ಫ್ಯಾಕ್ಟರ್ಸು. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿ ದೆನ್ ಯು ಶುಡ್ ಚೂಸ್ ವೆದರ್ ನೀವು ಅಡ್ವೆಂಚರ್ ಬೈಕ್ ತೊಗೋಬೇಕಾ ಇಲ್ವಾ ಅಂತ. ಸೊ ಇದನ್ನೆಲ್ಲ ನೋಡಿ, ಈ ಫ್ಯಾಕ್ಟರ್ಸ್ ಎಲ್ಲ ನೋಡಿ, ಚೆಕ್ ಮಾಡಿ ನೀವು ವೆದರ್ ಯು ರಿಯಲಿ ನೀಡ್ ಆ್ಯನ್ ಅಡ್ವೆಂಚರ್ ಬೈಕು. ಸೊ ನಿಮಗೆ ನಿಜವಾಗ್ಲೂ ಬೇಕೇ ಬೇಕು ಅಂತ ಅನ್ನಿಸಿದ್ರೆ, ಈ ಹೈಪು ಅರೌಂಡ್ ಅಂತೂ ಇದೆ, ನಿಮ್ಗೆ ತೊಗೊಂಬಿಟ್ರೆ ಎಲ್ಲರೂ ವಾವ್ ಏನು ತೊಗೊಂಡಿದ್ಯಾ ಸೂಪರ್ ಗುರು ಅಡ್ವೆಂಚರ್ ಬೈಕು ಅಂತ ಡೆಫಿನೆಟ್ಲಿ ಫಸ್ಟ್ ಫ್ಯೂ ಡೇಸ್ ಅಪ್ರಿಷಿಯೇಟ್ ಮಾಡ್ತಾರೆ, ಓಕೆನಾ. ಅದಾದಮೇಲೆ ನೀವು ಮತ್ತು ನಿಮ್ಮ ಅಡ್ವೆಂಚರ್ ಬೈಕ್ ಅಷ್ಟೇ, ನಿಮ್ಮದೇ ಜೀವನ, ಬೇರೆ ಯಾರೂ ಇನ್ವಾಲ್ವ್ ಆಗೋಲ್ಲ ಅಲ್ಲಿ. ಸೊ ನೀವೇ ಅದನ್ನು ನೋಡ್ಕೋಬೇಕು, ಮೇಂಟೈನ್ ಮಾಡಬೇಕು, ಖರ್ಚು ಅದಕ್ಕೆ ಪೇ ಮಾಡಬೇಕು, ಎಲ್ಲನೂ ನಿಮ್ಮ ಕೈಯಲ್ಲೇ ಇರುತ್ತೆ. ಸೊ ಇಲ್ಲಿ ಅಗೇನ್ ನಾನು ಒಂದು ನೆಗೆಟಿವ್ ಪಿಯರ್ ಅಂತ ಅನ್ಕೋಬೇಡಿ, ಜೋಕ್ ಥರ ಹೇಳಿದ್ದು ನಾನು ನೆಗೆಟಿವ್ ಪಿಯರ್ ಅಂತ. ಬಟ್ ಆನ್ ಅ ಸೀರಿಯಸ್ ನೋಟು ಐ ಜಸ್ಟ್ ವಾಂಟ್ ಟು ಲೈಕ್ ಸ್ವಲ್ಪ ನಿಮಗೆ ಥಾಟ್ ನಿಮ್ಮ ಮೈಂಡ್ ಒಳಗಡೆ ಬ್ರಿಂಗ್ ಮಾಡೋಣ ಅಂತ ಅಷ್ಟೇ, ನಿಮಗೆ ರಿಯಲಿ ರಿಕ್ವೈರ್ ಇದೆಯಾ ಇಲ್ಲೋ ಅಂತ. ಬಿಕಾಸ್ ಈ ಎಂಡ್ ಆಫ್ ದ ಡೇ ಮೋಟರ್ ಸೈಕಲ್ ಒಂದು ಟೂಲ್ ಅಷ್ಟೇ, ಓಕೆನಾ. ಫಾರ್ ಮೀ ಅದನ್ನು ನಾನು ರಿಯಲೈಸ್ ಮಾಡೋಕ್ಕೆ ನನಗೇನೆ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ತುಂಬ ಟೈಮ್ ಆಗಿತ್ತು. ಬಟ್ ನೌ ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಜಸ್ಟ್ ಅ ಟೂಲು. ಸೊ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಹೋಗಬೇಕು, ನಾನು ಟೂರ್ ಮಾಡಬೇಕು, ನನ್ನ ಪ್ಲೇಸಸ್ನ ವಿಸಿಟ್ ಮಾಡಬೇಕು, ಆ್ಯಂಡ್ ಐ ಶುಡ್ ಹ್ಯಾವ್ ಸಮ್ ಗುಡ್ ಮೆಮರೀಸ್. ಇಷ್ಟೇ ನನಗೆ ಬೇಕಾಗಿರೋದು. ಐ ಕ್ಯಾನ್ ಡೂ ಇಟ್ ಆನ್ ಮೈ ಸ್ಕೂಟರ್ ಆಲ್ಸೋ. ಅದ್ರ ಮೇಲೆ ಒಂದು ವೀಡಿಯೋ ಮಾಡಿದ್ದೀನಿ, ಚೆಕ್ಔಟ್ ಮಾಡಿ ನನ್ನ ಚಾನಲಲ್ಲಿ. ಸ್ಕೂಟರಲ್ಲೂ ಮಾಡ್ಬೋದು ನೀವು. ಸೊ
ನಿಮಗೆ ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಬೇಸಿಕಲಿ ಅಡ್ವೆಂಚರ್ ಬೈಕ್ ಅಂತ ಯೋಚನೆ ಮಾಡಿ. ನೀವು ಸ್ವಲ್ಪ ಮನಿ ಸೇವ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಿಮಗೆ ಯು ವಿಲ್ ನಾಟ್ ಫೀಲ್ ದಟ್ ಇಟ್ಸ್ ನಾಟ್ ಅನ್ನೆಸೆಸರಿಲಿ ನಾನು ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ಇದನ್ನ ತೊಗೊಂಡೆ ಅಂತ ಅನ್ಸಲ್ಲ. ಆ್ಯಂಡ್ ಆಲ್ಸೋ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳಿದೆ ನೋಡಿ, 330 ಡೇಸ್ ನೀವು ಸಿಟಿಯಲ್ಲಿ ಓಡಿಸ್ಬೇಕು. ಸೊ ಆ ಸಿಟಿ ರೈಡು ನೀವು ಎಂಜಾಯ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಎಷ್ಟು ಇಂಪಾರ್ಟೆಂಟ್ ನಿಮ್ಮದು ಟೂರು ಚೆನ್ನಾಗಿ ನಡಿಬೇಕು. ಸೊ ಇದೆಲ್ಲ ಕನ್ಸಿಡರ್ ಮಾಡಿಕೊಂಡು ಬೈ ಮಾಡಿ ಅಡ್ವೆಂಚರ್ ಬೈಕ್ನ. ಸೊ ಅದಕ್ಕೋಸ್ಕರ ಇದೊಂದು ಲಾಂಗ್ ವೀಡಿಯೋ ಮಾಡಿದೆ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ. ನಿಮ್ಮದೇನು ಅಭಿಪ್ರಾಯ ಇದೆ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯೇಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್. ಓ ಮೈ ಗಾಡ್, ಅಯ್ಯೋ ಸಸ್ಪೆನ್ಷನ್ ಚೆನ್ನಾಗಿಲ್ಲ ಬಿಡಿ. ಚೆನ್ನಾಗಿದೆ ಬಟ್ ಸ್ವಲ್ಪ ಜಂಪ್ ಹೊಡಿತದೆ. ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ಸ್ಕೂಟರಲ್ಲಿ ಯಾವಾಗಾದರೂ ಟೂರ್ ಮಾಡಬೇಕು ಗುರು. ಹಾಂ.